ಕೃಷ್ಣ, ನೀನು ಬಲುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವು ಕೂಡಿ ಬರೆಯಲು ಸಾಧ್ಯವೇ? ಅವರೊಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ಎಚ್ಚರ. ಮಾಡಿದ ಪ್ರತಿಜ್ಞೆಯನ್ನು, ಆಡಿದ ಮಾತನ್ನು ಎಂದಾದರೂ ಮರೆಯುವುದುಂಟೆ? ನೀನಿನ್ನು ನಡೆ. ತುಚ್ಛ ಮನೋಭಾವವನ್ನು ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ. ಎಚ್ಚರ. ಅರ್ಜುನ, ಒಂದು ಅಕ್ಷೋಣಿ ಸೈನ್ಯ, 11 ಅಕ್ಷೋಣಿ ಸೈನಿಕರು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ಧ ಯೋಗಿಶೇಖರು, ನನ್ನ ಪ್ರಾಣದ ಬಂಧುವಾದ ಭಗವಾನ್ ವಾಸುದೇವರು ನನ್ನ ಪಕ್ಷ ವಹಿಸಿದರು. ನನ್ನ ದ್ವಾರಕ ಯಾತ್ರೆಗೆ ಫಲಿಸಿದರು. ಎಂತಹ ಅಕಾರ್ಯವನ್ನು ಮಾಡಿದೆ! ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆ. ಹರಿತವಾದ ಖಡ್ಗವನ್ನು ಬಿಸಿದು ಹೊರೆಯನ್ನಾಶ್ರಯಿಸುವ ಮಂದಮತಿಯಲ್ಲೇ ಮುಂದೆ ರಣರಂಗದಲ್ಲಿ ರಣದುರಂದರರಾಗಿ ಮರೆಯುವ ಅಣ್ಣ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳಬೇಕು. ಯುದ್ಧವಿಮುಖನೂ ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ವಾಸುದೇವ, ನಾನು ದೇವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ, ನಿರ್ಗತಿಗರ ಪ್ರಥಮಸ್ಥರಿಗೆ ಮಾರ್ಗದರ್ಶನವಾದ ನೀನು. ನನ್ನ ರಥದ ಮಾರ್ಗವನ್ನು ನೀನು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳಲ್ಲಿ ಇವೆ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಡೆಯುವುದು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು. ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ?